ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳನ್ನ ಮತ್ತು ಸ್ಪರ್ಧಾ ಮಿತ್ರರನ್ನ ಮತ್ತೊಮ್ಮೆ ಕೌಟಿಲ್ಯ ವೇದಿಕೆಗೆ ಸ್ವಾಗತಿಸುತ್ತಾ ಇವತ್ತಿನ ಒಂದು ಅವಧಿಯಲ್ಲಿ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಬೌದ್ಧ ಧರ್ಮದ ಮೇಲೆ ಹಿಂದಿನ ವರ್ಷ ಕೇಳಿರುವಂತ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಹಿಂದಿನ ವಿಡಿಯೋಗಳಲ್ಲಿ ಪ್ರಮುಖವಾಗಿ 60 ಪ್ರಶ್ನೆಗಳನ್ನು ಚರ್ಚೆ ಮಾಡಲಾಗಿದೆ. ಇವತ್ತಿನ ಅವಧಿಯೊಳಗ 61ರ ನಂತರ ಆ ಬೌದ್ಧ ಧರ್ಮದ ಮೇಲೆ ಕೇಳಿರುವಂತ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. 61ರ ಪ್ರಶ್ನೆ, ಮೊದಲ ಶತಮಾನದಲ್ಲಿ ಯಾವ ಭಾರತೀಯ ಬೌದ್ಧ ಸನ್ಯಾಸಿಯನ್ನ ಚೀನಾಕ್ಕೆ ಕಳಿಸಿಕೊಡಲಾಯಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ನೋಡ್ರಿ, ಮೊದಲ ಶತಮಾನದಲ್ಲಿ ಯಾವ ಭಾರತೀಯ ಬೌದ್ಧ ಸನ್ಯಾಸಿಯನ್ನ ಚೀನಾಕ್ಕೆ ಕಳಿಸಿಕೊಡುವಂತ ಕೆಲಸವನ್ನ ಮಾಡಲಾಗ್ತದ ಎಂಬ ಪ್ರಶ್ನೆ ಕೇಳಲಾಗಿದೆ. 4 ಆ 4ರಲ್ಲಿ ಚೀನಾಕ್ಕೆ ಕಳಿಸಿರುವಂತ ಬೌದ್ಧ ಸನ್ಯಾಸಿ ಯಾರಂತಂದ್ರ ಯಾರು? ನಾಗಾರ್ಜುನ. ಡಿ ಸರಿಯಾದ ಉತ್ತರ. ಅದಕ್ಕೆ ಸಂಬಂಧಪಟ್ಟ ಮಾಹಿತಿ ಐತಿ ನೋಡ್ರಿ. ಕಾನಿಸ್ಕನ ಆಸ್ಥಾನದಲ್ಲಿರುವ ನಾಗಾರ್ಜುನ ಎಂಬ ಪ್ರಮುಖ ವ್ಯಕ್ತಿಯಾಗಿದ್ದನು. ಅವರನ್ನ ಕೆಲವೊಮ್ಮೆ ಭಾರತೀಯ ಐನ್ಸ್ಟೀನ್ ಎಂದು ಕರೀತಾರೆ. ಏನು? ಇನ್ನೊಂದು ಪ್ರಶ್ನೆ ಆತ್ ನೋಡ್ರಿ ಇಲ್ಲಿ. ಭಾರತದ ಐನ್ಸ್ಟೀನ್ ಎಂದು ಯಾರನ್ನ ಕರೆಯುತ್ತಾರೆ ಅಂತ ಕೇಳಿದ್ರ ಅದಕ್ಕೆ ಯಾರು? ನಾಗಾರ್ಜುನ. ನಾಗಾರ್ಜುನ ಚೀನಾಕ್ಕೆ ಪ್ರಯಾಣ ಬೆಳೆಸಿ ಬೌದ್ಧ ಧರ್ಮವನ್ನ ಬೋಧನೆ ಮಾಡಿದನೆಂದು ಚೀನಿ ಒಂದು ದಂತಕಥೆ ಏನ್ ಮಾಡ್ತದ ಹೇಳುವಂತ ಕೆಲಸವನ್ನ ಮಾಡ್ತದ. ಹೀಗಾಗಿ ಚೀನಾಕ್ಕೆ ಬೌದ್ಧ ಸನ್ಯಾಸಿಯಾಗಿ ಹೋದಂತ ಮೊದಲ ವ್ಯಕ್ತಿ ಯಾರು? ನಾಗಾರ್ಜುನ. ಆ ವ್ಯಕ್ತಿ ಯಾವ ಆಸ್ಥಾನದೊಳಗಿದ್ದ? ಕಾನಿಸ್ಕನ ಆಸ್ಥಾನದೊಳಗಿದ್ದ. ಅವನ್ನ ನಾವ್ ಏನಂತ ಕರಿತೀವಿ? ಭಾರತೀಯ ಐನ್ಸ್ಟೀನ್ ಅಂತೇಳಿ ಅವನ್ ಏನ್ ಮಾಡ್ತೇವಿ? ಆ ವ್ಯಕ್ತಿಯನ್ನ ಕರೆಯುವಂತ ಕೆಲಸವನ್ನ ಮಾಡ್ತೇವೆ. ಪ್ರಶ್ನೆ ಸಂಖ್ಯೆ 62, ಶೂನ್ಯತೆಯ ಸಿದ್ಧಾಂತ ಅಥವಾ ಶೂನ್ಯತ ಬೌದ್ಧ ತತ್ವಜ್ಞಾನಿಯಿಂದ ಪ್ರತಿಪಾದಿಸಲ್ಪಟ್ಟಿದೆ. ಅಂದ್ರ ಯಾವ ತತ್ವಜ್ಞಾನಿಯಿಂದ ಶೂನ್ಯತೆಯ ಸಿದ್ಧಾಂತ ಎಂಬ ತತ್ವಜ್ಞಾನದಿಂದ ಪ್ರತಿಪಾದನೆ ಮಾಡಲಾಗಿದೆ ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಎ ನಾಗಾರ್ಜುನ. ಈ ವ್ಯಕ್ತಿ ಏನ್ ಮಾಡ್ತಾರಂತಂದ್ರ ಶೂನ್ಯತೆಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಪ್ರಶ್ನೆ ಸಂಖ್ಯೆ 63, ಬೌದ್ಧ ಕಲಿಕೆಯ ಕೇಂದ್ರ ಯಾವುದು? ಅಂದ್ರೆ ಬೌದ್ಧ ಧರ್ಮದ ಕಲಿಕೆಯ ಕೇಂದ್ರವಾಗಿ ಯಾವುದು ಆಗಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದಕ್ಕೆ ಉತ್ತರ ಯಾವುದು? ಎ ವಿಕ್ರಮಶೀಲ. ಇದು ಬೌದ್ಧ ಧರ್ಮದ ಕಲಿಕೆಯ ಕೇಂದ್ರ ಆಗಿತ್ತು. ಅದೊಂದೇ ಅಲ್ಲ, ನಳಂದ, ವಿಕ್ರಮಶೀಲ ಮತ್ತು ವಲ್ಲಭಿ ಭಾರತದಲ್ಲಿ ಪ್ರಮುಖವಾದಂತ ಶಿಕ್ಷಣ ಕೇಂದ್ರ ಆಗಿನ ಕಾಲದೊಳಗ ಇಂಡಿಯಾದೊಳಗ ಪ್ರಮುಖ ಶಿಕ್ಷಣ ಕೇಂದ್ರ ಯಾವಂತಂದ್ರ ಒಂದು ನಳಂದ, ವಿಕ್ರಮಶೀಲ ಮತ್ತು ವಲ್ಲಭಿ. ನೆನಪಿಟ್ಕೋ. 64, ವಲ್ಲಭಿ ವಿಶ್ವವಿದ್ಯಾಲಯವು ಎಲ್ಲಿ ನೆಲೆಗೊಂಡಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಇದು ಒಂದು ಕಲಿಕಾ ಅಥವಾ ಶಿಕ್ಷಣ ಕೇಂದ್ರ. ಈ ಒಂದು ವಲ್ಲಭಿ ವಿಶ್ವವಿದ್ಯಾಲಯವು ಎಲ್ಲಿ ನೆಲೆಗೊಂಡಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಗುಜರಾತ. ಗುಜರಾತ್ ಒಳಗ ವಲ್ಲಭಿ ವಿಶ್ವವಿದ್ಯಾಲಯವು ನೆಲೆಯನ್ನಗೊಂಡಿತ್ತು. 65, ನಳಂದ ವಿಶ್ವವಿದ್ಯಾಲಯದ ಸ್ಥಾಪಕರು ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಅಂದ್ರ ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡಿದಂತ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಬಿ ಕುಮಾರಗುಪ್ತ ಏನ್ ಮಾಡ್ತಾನ? ನಳಂದ ವಿಶ್ವವಿದ್ಯಾಲಯವನ್ನ ಸ್ಥಾಪನೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. 66, ನಳಂದ ವಿಶ್ವವಿದ್ಯಾಲಯವು ವಿಶ್ವದಲ್ಲಿ ಏಕೆ ಪ್ರಸಿದ್ಧಿ ಆಗಿದೆ ಅಥವಾ ಪ್ರಸಿದ್ಧವಾಗಿತ್ತು ಆಗಿನ ಕಾಲದ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಸಿ ಬೌದ್ಧ ಧಾರ್ಮಿಕ ತತ್ವಶಾಸ್ತ್ರವನ್ನ ಆ ನಳಂದ ವಿಶ್ವವಿದ್ಯಾಲಯ ಒಳಗೊಂಡಿತ್ತು. ಹೀಗಾಗಿ ಅದು ವಿಶ್ವದಲ್ಲಿ ಆಗಿನ ಕಾಲದೊಳಗ ಫೇಮಸ್ ಅನ್ನ ಪಡೆದುಕೊಂಡಿತ್ತು. ಇಲ್ಲಿ ನೋಡ್ರಿ, ನಳಂದ ವಿಶ್ವವಿದ್ಯಾಲಯವು ಕ್ರಿಸ್ತ ಶಕ 450ರಲ್ಲಿ ಕುಮಾರಗುಪ್ತ 1ನೆಯ ಕುಮಾರಗುಪ್ತನ ಅಧಿಕಾರದಲ್ಲಿದ್ದಾಗ ಸ್ಥಾಪನೆ ಆಯಿತು. ಅದು ಜಗತ್ತಿನ ಮೊದಲ ಅಂತಾರಾಷ್ಟ್ರೀಯ ವಿಶ್ವವಿದ್ಯಾಲಯ. 1915 ಮತ್ತು 16ನೇ ಇಸ್ವಿಯೊಳಗ ಪ್ರಸಿದ್ಧ ಪುರಾತತ್ವ ಶಾಸ್ತ್ರಜ್ಞ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಈ ಸ್ಥಳವನ್ನ ಕಂಡು ಹಿಡಿಯುವಂತ ಕೆಲಸವನ್ನ ಮಾಡ್ತಾನ. ಕಂಡುಹಿಡಿದು ಅದಕ್ಕೇನ್ ನಾಮಕರಣ ಮಾಡ್ತಾನ? ನಳಂದ ವಿಶ್ವವಿದ್ಯಾಲಯ ಒಂದು ಹೆಸರನ್ನ ಕೊಡುವಂತ ಕೆಲಸವನ್ನ ಅಲೆಕ್ಸಾಂಡರ್ ಕನ್ನಿಂಗ್ಹ್ಯಾಮ್ ಮಾಡ್ತಾನ.
ಅದು ಪತ್ತೆ ಮಾಡಿದವಾಗ 1915 1916 ಇಸ್ವಿ ಒಳಗ ಪತ್ತೆ ಮಾಡುವಂತ ಕೆಲಸವನ್ನ ಮಾಡ್ತಾನೆ. ಪ್ರಶ್ನೆ ಸಂಖ್ಯೆ 67. ಕ್ಷಣಿಕತೆಯ ಸಿದ್ಧಾಂತವನ್ನ ಯಾವ ಪ್ರತಿಪಾದನೆ ಮಾಡುತ್ತಾರೆ? ಯಾವುದು ಕ್ಷಣಿಕತೆಯ ಸಿದ್ಧಾಂತವನ್ನ ಪ್ರತಿಪಾದನೆ ಮಾಡಿದಂತ ವ್ಯಕ್ತಿ ಯಾರು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಗೌತಮ ಬುದ್ಧ. ಎ ಸರಿಯಾದ ಉತ್ತರ. 68. ಮಧ್ಯಕಾಲೀನ ಕಾಲದಲ್ಲಿ ಭಾರತದಲ್ಲಿ ಬೌದ್ಧ ಧರ್ಮ ಏಕೆ ಕ್ಷೀಣಿಸಲು ಪ್ರಾರಂಭವನ್ನ ಮಾಡಿತು ಎಂಬ ಪ್ರಶ್ನೆ ಕೇಳಲಾಗಿದೆ. ಎ 1, 2 ಮತ್ತು 3 ಅಂತದವು. ಇದರಲ್ಲಿ ಮುಖ್ಯ ಕಾರಣ ಯಾವಂತಂದ್ರ ಆ ಹೊತ್ತಿಗೆ ಬುದ್ಧನನ್ನು ವಿಷ್ಣುವಿನ ಅವತಾರದಲ್ಲಿ ಒಬ್ಬನೆಂದು ಪರಿಗಣಿಸಲಾಗಿತ್ತು ಮತ್ತು ಹೀಗಾಗಿ ವೈಷ್ಣವ ಧರ್ಮದ ಅದು ಒಂದು ಭಾಗವಾಗಿ ಸೇರ್ಪಡೆ ಆಗಿದ್ದರಿಂದ ಬೌದ್ಧ ಧರ್ಮ ಏನ್ ಮಾಡ್ತು? ಕ್ಷೀಣಿಸಲು ಪ್ರಾರಂಭವನ್ನ ಮಾಡ್ತದ. ಉತ್ತರ ಯಾವುದು? 1. ಪ್ರಶ್ನೆ ಸಂಖ್ಯೆ 69. ಸುಲ್ತಾನರ ಅವಧಿಯಲ್ಲಿ ಯಾವ ರೀತಿಯ ಬೌದ್ಧ ಧರ್ಮವು ಪ್ರಮುಖವಾಗಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಡೈಲಿ ಸುಲ್ತಾನರು ಬರ್ತಾರಲ್ಲ, ಆ ಸುಲ್ತಾನರ ಒಂದು ಅವಧಿಯಲ್ಲಿ ಯಾವ ರೀತಿಯ ಬೌದ್ಧ ಧರ್ಮ ಒಂದು ಪ್ರಮುಖವಾಗಿ ಕಾರ್ಯವನ್ನ ನಿರ್ವಹಿಸಿತ್ತು ಎಂಬ ಪ್ರಶ್ನೆ ಕೇಳಲಾಗಿದೆ. ಅದಕ್ಕೆ ಉತ್ತರ ಯಾವುದು? ಸಿ ವಜ್ರಯಾನ. ಯಾವುದು? ವಜ್ರಯಾನದ ಮೂಲಕ ಅದು ಪ್ರಮುಖತೆಯನ್ನ ಪಡೆದುಕೊಂಡಿತು. ಪ್ರಶ್ನೆ ಸಂಖ್ಯೆ 70. ಈ ಕೆಳಗಿನ ಯಾವ ಹೇಳಿಕೆ ಸರಿಯಾಗಿದೆ? 4 ಹೇಳಿಕೆ ಅದಾವು. ಆ 4ರಲ್ಲಿ ಯಾವುದು ಸರಿ, ಯಾವುದು ತಪ್ಪಂತ ಕೇಳಲಾಗಿದೆ. ಗಮನಿಸಲಿ. 1. ಅಜಂತಾ ಗುಹೆಗಳು ವಾಂಗಾ ನದಿಯ ಕಮರಿನಲ್ಲಿವೆ. ಬಿ. ಸಾಂಚಿ ಸ್ತೂಪವು ಚಂಬಲ್ ನದಿಯ ಕಮರಿನಲ್ಲಿವೆ. ಪಾಂಡು ಮತ್ತು ಲೇನಾ ಕವಾ ದೇವಾಲಯಗಳು ನರ್ಮದಾ ನದಿಯ ಕಮರಿನಲ್ಲಿವೆ. ಅಮರಾವತಿಯ ಸ್ತೂಪವು ಗೋದಾವರಿ ನದಿಯ ಕಮರಿನಲ್ಲಿ ಇವೆ ಎಂಬ 4 ಹೇಳಿಕೆ ಅದಾವು. ಇದರಲ್ಲಿ ಯಾವುದು ಸರಿ ಅಂತಂದ್ರ ಎ, ಬಿ, ಸಿ ಮತ್ತು ಡಿ 4 ಹೇಳಿಕೆಗಳು ಇವೆನಗ್ಯಾವು ಸರಿಯಾಗಿವೆ. ಇಷ್ಟು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ ಹಿಂದಿನ ವರ್ಷ ಕೇಳಿರುವಂತ ಪ್ರಮುಖ 70 ಪ್ರಶ್ನೆಗಳನ್ನ ಚರ್ಚೆ ಮಾಡಲಾಗಿದೆ. ಮುಂದಿನ ಒಂದು ವಿಡಿಯೋದಲ್ಲಿ ಜೈನ ಧರ್ಮಕ್ಕೆ ಸಂಬಂಧಪಟ್ಟಂತ ಹಿಂದಿನ ವರ್ಷ ಕೇಳಿರುವಂತ ಪ್ರಶ್ನೆಗಳನ್ನ ಚರ್ಚೆ ಮಾಡೋಣ. ಆದಷ್ಟು ಎಲ್ಲಾ ವಿದ್ಯಾರ್ಥಿಗಳು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೋರಿ. ಆದಷ್ಟು ಎಲ್ಲರಿಗೆ ಶೇರ್ ಮಾಡ್ರಿ ಮತ್ತು ಸಪೋರ್ಟ್ ಅನ್ನ ಮಾಡ್ಕೋರಿ. ಥ್ಯಾಂಕ್ ಯು. ನಮಸ್ಕಾರ.